ವಾತಾವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಕೂಡ ನಮಸ್ಕಾರ. ಈ ಕ್ಷೇತ್ರದ ಬಗ್ಗೆ ಹೇಳಬೇಕಂತಂದ್ರೆ, ಇದು ಧರ್ಮಸ್ಥಳ ಮತ್ತೆ ಸುಬ್ರಹ್ಮಣ್ಯ ಹೋಗುವಂತಹ ದಾರಿ ಮಧ್ಯದಲ್ಲಿ ಸಿಗುವಂತಹ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಆಂಜನೇಯ ದೇವರಿಗೆ 5 ಮುಖಗಳಿವೆ. ಮೇಲುಗಡೆ ಹಯಗ್ರೀವ ಸ್ವರೂಪ, ಹಾಗೆ ದೇವರ ಬಲಭಾಗದಲ್ಲಿ ನರಸಿಂಹ, ಎಡಭಾಗದಲ್ಲಿ ವರಾಹ ದೇವರು, ಹಾಗೆ ಹಿಂದು ಗಡಿಯಲ್ಲಿ ಗರುಡ ದೇವರಿದ್ದಾರೆ. ಅದೇ ರೀತಿಯಲ್ಲಿ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಮದುವೆಗೆ ತುಂಬಾ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ. ಹೇಗೆ ಅಂತಂದ್ರೆ, ಇಲ್ಲಿ ಬಂದು ಮದುವೆ ಆಗದೆ ಅವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋದ್ರೆ 1 ವರ್ಷದ ಒಳಗಡೆ ಈ ದೇವಸ್ಥಾನದಲ್ಲಿ ಮದುವೆ ಆಗ್ತದೆ. ಅದೇ ರೀತಿ ಮದುವೆ ಆದ ನಂತರ ನವಜೋಡಿಗಳಾಗಿ ಬಂದು ದೇವರಿಗೆ ಏನು ಹರಕೆಯನ್ನು ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೋಗಿರ್ತಾರೋ ಆ ಹರಕೆಯನ್ನು ಬಂದು 1 ವರ್ಷ ಆದ ನಂತರ ಬಂದು ತೀರಿಸಿಕೊಂಡು ಹೋಗಬೇಕು. ಅದೇ ರೀತಿಯಲ್ಲಿ ಈ ದೇವಸ್ಥಾನದ ಅದೊಂದು ವಿಶೇಷ. ಅದೇ ರೀತಿ ಹೋಗುವವರು ಈ ದೇವಸ್ಥಾನಕ್ಕೆ ಬಂದು ಒಮ್ಮೆ ದೇವರ ದರ್ಶನ ಪಡೆದು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಎಲ್ಲರಿಗೂ ಕೂಡ ಕೇಳಿಕೊಳ್ತಾರೆ. ಸ್ನೇಹಿತರೆ, ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ನಾವು ದರ್ಶನ ಪಡೆದು ಕೆಳಗಡೆ ಹೋದ್ರೆ ನಮಗೆ ಅತಿ ಪುರಾತನವಾದ ಶ್ರೀ ಮಹಾಗಣಪತಿ ಮತ್ತು ಲಕ್ಷ್ಮೀ ಜನಾರ್ದನ ದೇವಸ್ಥಾನವನ್ನು ಕೂಡ ನಾವು ನೋಡಬಹುದು. ಇಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಫೆಬ್ರವರಿ ತಿಂಗಳಲ್ಲಿ 2 ದಿನಗಳಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ಹಾಗೆಯೇ ನವರಾತ್ರಿ ದಿನಗಳಲ್ಲಿ ವಿಶೇಷ ಪೂಜೆಗಳು ಕೂಡ ನಡೆಯುತ್ತದೆ ಇಲ್ಲಿ.